ಹೌದು, ಬೇಜಾರು ಆಗ್ತದೆ ಮನೆಗೆ ಬಂದು. ಅದು ಇಷ್ಟು ದಿವಸ ಬರದೆ ಬಂದು ಒಂದೇ ದಿನದ್ದು ಹೋದಕ್ಕೂ ಬೇಜಾರಾಗ್ತದೆ. ನೀವೊಂದು ಕೆಲಸ ಮಾಡಬೇಕಿತ್ತು, ಬಬ್ಲುನಾರು ಬಿಟ್ಕೊಳಕ್ಕಾಗ್ಲನ? ಅವನಿಗೇನು ಸ್ಕೂಲೇನೇ ಇರಲ್ಲ ಈಗ. ಇರ್ತಿದ್ದ, ಒಂದು ಸತಿ ಬಂದು ನಿಮ್ಮ ಮನೇಲಿ ಇದ್ದು ಹೋಗಿ ಗೊತ್ತಿತ್ತು, ಚೆನ್ನಾಗಿರ್ತಿದ್ದ. ಅವನು ಬಿಟ್ಕೊಳಕ್ಕೆ ಬಿಟ್ಟಿರಿ. ಇಲ್ಲ ಸೀತಾ, ಹೇಳ್ದು, ಎಲ್ಲರೂ ಹೇಳ್ದು. ನಮ್ಮನೆ ಗೌಡ್ರು ಗೊತ್ತಲ್ಲ ನಿಂಗೆ, ಭಾಳ ಇದು ಮಾಡಿದ್ರು. ಅವ್ಳು ಕರ್ಕೊಂಡು ಹೋಗ್ತೀನಿ ಮಗನೇ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅವ್ನು ಒಂದೇ ಸಮ ಹಠ ಮಾಡೋಕೆ ಹೇಳ್ದ. ಅದು ಒಬ್ಬನೇ ಬಂದಿದ್ರೆ ಇರ್ತಿದ್ದ. ಈಗ ತಾಯಿ ಅಕ್ಕ ಹೊರಟ್ರಲ್ಲ, ಅವನಿಗೆ ಇಲ್ಲ ನಾನು ಹೋಗ್ಬೇಕು ಅಂತೇಳಿ. ಅದು ಅಕ್ಕ ಅಂದ್ರೆ ಭಾಳ ಹಚ್ಕೊಂಡನೆ, ತಾಯಿಗಿಂತ ಹೆಚ್ಚು ಹಚ್ಕೊಂಡನೆ. ಅಕ್ಕನ ಜೊತೆನೇ ಇರೋದು. ಅಯ್ಯೋ, ಅದಕ್ಕೆ ಒಂದು ಚೂರು ಏನಾರು ಇದಾಗ್ಬೇಕಾರೆ ನಾ ತಂದು ಕೊಡ್ತೀನಿ, ನಾ ಮಾಡ್ತೀನಿ ಅಂತ ಅವ್ನು ಹೇಳೋದು ನೋಡಿದ್ರೆ, ಆವಾಗಲೂ ನಮ್ಮನೆಲ್ಲೂ ಅಕ್ಕ ತಮ್ಮ ಹಿಂಗೆ ಇದ್ದು ಎಲ್ಲ ಜ್ಞಾನ ಮಾಡಿದ್ರೆ ಭಾಳ ಮನ್ಸಿಗೆ ಬೇಜಾರಾಗ್ತದೆ. ಹಿಂಗೆ ಅಂತ ನಂಗೆ ಗೊತ್ತಿಲ್ಲ. ಮೊನ್ನೆ ನೋಡೋದ್ಮೇಲೆ ಒಂದು ಹೊಟ್ಟೆ ಸಂಕಟ ಆಗಿದ್ದಂದ್ರೆ ನೋಡು. ಅಲ್ಲ, ನೀ ಹೇಳ್ತೀಯ, ನಮ್ಮನೇಲಿ ಗೌಡ್ರಿಗೆ, ಪಾಪಣ್ಣಗೆ, ಸಾರದಿಗೆ ಎಲ್ಲರಿಗೂ ಗೊತ್ತಿತ್ತೆ ಆ ಮಗ ಹಿಂಗೆ ಅಂತ. ಅಲ್ಲ ಕಡೆಗೆ ನಿಂಗೂ ಗೊತ್ತಿತ್ತ ಸೀತಾ? ಬೇಜಾರು ಮಾಡ್ಕೋಬೇಡಿ ಪಾರತಕ್ಕ, ನನಗೂ ಗೊತ್ತಿತ್ತು. ನೀವು ಮೊದಲೇ ಇದನ್ನೇ ಇಷ್ಟ ಮನ್ಸಿಗೆ ಹಚ್ಕೊಂಡಿದ್ರ. ಅದನ್ನೊಂದು ಹೇಳಿ ಮತ್ತೆ ಅಂತಕ್ಕೆ ನೋವು ಕೊಡೋದಂತ ಪಾಪಕ್ಕನೇ ಹೇಳಿತ್ತು ಎಲ್ಲರ ಹತ್ರನೂ. ಯಾರೂ ಹೇಳೋದು ಬೇಡ ಅಮ್ಮಗೆ, ಮತ್ತು ಇದೊಂದು ಥರದ್ದು ಕೊರಗು ಮಾಡ್ಕೊಂಡಿರ್ತದೆ ಅದು ಅಂತ. ಹಾಗಾಗಿ ಯಾರೂ ಹೇಳಿಲ್ಲ, ಗೊತ್ತಿತ್ತು. ಅಯ್ಯೋ ಸೀತಾ, ಹೌದಾನೆ? ನೀನು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟಾನೆ ಹಂಗಾರೆ? ಸುಳ್ಳು ಹೇಳಬೇಕು ಅಂತ ಹೇಳ್ದೆ ಇದ್ದಿದ್ದಲ್ಲ ಪಾರತಕ್ಕ, ನೀವು ಬೇಜಾರು ಮಾಡ್ಕೋಬೇಡಿ. ಎಂತ ಗೊತ್ತಾ, ಪಾಪಕ್ಕ ನಮ್ಮ ಮನೆಗೆ ವರ್ಷಕ್ಕೊಂದ್ಸತಿ ಬಂದು ಹೋಗ್ತಿತ್ತು. ವರ್ಷ ಗೌರಿ ಹಬ್ಬಕ್ಕೆ ನಾನು ಕೊಟ್ಟು ಕಳಿಸ್ತಿದ್ದೆ, ಇಲ್ಲಿಂದ ಬಾಗಿನ ಕೊಟ್ಟು ಕಳಿಸ್ತಿದ್ದೆ. ಎಂತ ಮಾಡೋದು ಹೇಳಿ? ನೀವು ಹೇಳಿದ್ರು ನೀವು ಬೇಜಾರು ಮಾಡ್ಕೊತೀರೇನಂತ ನಾನು ಸುಮಾರು ಸತಿ ಹೇಳಿ ನೋಡಿದೆ ನಿಮಗೆ, ಬಿಡಿ ಅದನ್ನೆಲ್ಲ ಅಲ್ಲಿಗೆ ಬಿಡಿ ಅಂತ. ನೀವು ನನ್ನ ಮಾತು ಕೇಳಲೇ ಇಲ್ಲ. ಹಾಗಾಗಿ ನಾನು ಎಂಥದನ್ನೂ ಹೇಳಕ್ಕೆ ಹೋಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೌದಾನೆ ಮಗನೇ, ಹೌದಾನೆ? ಏನ ನನ್ನ ಅಪ್ಪ ಯಾವಯ್ಯ ದಾನ ಧರ್ಮ ಮಾಡಿದ್ದ, ಅತ್ತೆ ಮಾವ ದಾನ ಧರ್ಮ ಮಾಡಿದ್ದ ಅಂತ ಎಲ್ಲ ಒಂದು ಸಿಕ್ತಲ್ಲ ಬಿಡು. ಮನೆಯಿಂದ ಸಿಕ್ತಿದ್ರೆ ಎಲ್ಲರೂ ಇದ್ಕೊಂಡ್ಲೆ. ನಾನು ಈಗ ನಿಪ್ಪರ್ದಿನೇ ಸೀತಾ, ಎಲ್ಲರೂ ಇದ್ಕೊಂಡ್ಲಿ, ಘನಾಗಿ ಇದ್ಕೊಂಡ್ಲಿ. ನನಗೆ ಒಂದ್ಸತಿ ಜ್ಞಾನ ಮಾಡಿದ್ರೆ ಆ ಬಾಲಿಗೆ ಸಣ್ಣಲಿದ್ದ ಎಣ್ಣೆ ನೀರು ಘನಾಗಿದ್ರೆ ಹಿಂಗೆ ಆತಿರ್ಲೇನ ಕಳೆ. ಸಮ ಇದು ಮಾಡಬೇಕಿತ್ತು. ಅಲ್ಲ ಭಾರತಕ್ಕ, ಅದು ಸುಮಾರು ವರ್ಷ ಚೆನ್ನಾಗೇ ಇತ್ತು. 7ನೇ ವರ್ಷದಲ್ಲ 8ನೇ ವರ್ಷದಲ್ಲ ಹಿಂಗಾಗಿದ್ದು. ಅದಕ್ಕೆ ಜ್ವರ ಬಂತಂತೆ, ಭಾಳ ಜ್ವರ ಬಂದಿತ್ತಂತೆ. ಇದು ಇರಲಂತೆ ಮನೇಲಿ, ಎಲ್ಲ ಟ್ರೈನಿಂಗ ಎಂಥದ ಹೋಗಿತ್ತಂತೆ. ಮನೇಲಿ ಗಂಡಸರು ಇದ್ದಿದ್ದಲ್ಲ, ಗೊತ್ತಾಗದೆ ಹೋಗ್ಬಿಡ್ತು. ಜ್ವರ ಪೂರ್ತಿ ಮಿಗರ್ದಕ್ಕೂ ಆಸ್ಪತ್ರೆಗೆ ಕರ್ಕೊಂಡು ಬದುಕಿದ್ದೇ ದೊಡ್ಡದಂತೆ. ಆವಾಗಲೇ ಹೇಳಿದ್ರಂತೆ, ಇದೇನೋ ಹಿಂಗಾಗಿದೆ, ಏನು ಮಾಡೋಕ್ಕೆ ಬರೋಲ್ಲ, ಏನು ಕ್ರಮೇಣ ಸರಿ ಆದರೂ ಆಗ್ಬೋದು, ಆಗದಿದ್ರಿಲ್ಲ ಅಂದಾರಂತೆ. ಅದ್ರ ಮಧ್ಯೆ ಕೈಯೊಂದು ಹಿಂಗೆ ಮಾಡ್ಕೋತದ. ಹೌನೇ ಸೀತಾ, ಅದನ್ನು ಜ್ಞಾನ ಮಾಡಿದ್ರೆ ಹೆಂಗದಿಯ ಮಗು, ಉಂಗ್ಲ ತೆಗಿಬೋದು. ಭಾಳ ಸುಳಿ ಇದ್ದಂಗೆ ಅದೇ. ಯಾರು ಕಚ್ಚಾಚಿಗೆ ಹೋಗ್ತಿದ್ರು, ಹಂಗಾತಿತ್ತು ಗಾನಾಗಿದ್ದಿದ್ರೆ. ಈಗ ಹಿಂಗೆ ಹಾಕಿ ಗೊತ್ತದಲ್ಲ. ಅಲ್ಲ ಹಂಗಂತ ಅದೇ ಒಂಥರ ಯಥೆಯಲ್ಲಿಲ್ಲ, ಅದು ಇದರಲ್ಲೇ ಇಲ್ಲ. ನನಗೆ ಧೈರ್ಯ ಹೇಳ್ತದೆ ಅಂತೀನಿ. ಎಂಥ ಅಜ್ಜಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ನಂಗೆ ಇಷ್ಟಾರು ಅದೇ ಹಿಂಗೆ ಕೈಯು ಕಾಲು ಎಂಥದ್ದು ಇಲ್ಲದೆ ಇದ್ದಾರೆ ಎಷ್ಟು ಜನ ಇಲ್ಲ, ಎಷ್ಟು ದೊಡ್ಡ ಸಾಧನೆ ಮಾಡ್ಯಾರೆ ಗೊತ್ತ. ನಾನು ಏನಾರು ಮಾಡ್ತೀನಿ ನೋಡಿ ಅಂತದೆ ಮಾತಾಡ್ತಿದ್ರೆ ನನ್ನ ಕಣ್ಣಲ್ಲಿ ಏನು ಬಳ ನೀರು ಬಿದ್ದು ಹೋಗ್ತಿದ್ವಿ. ಹ್ಞೂ, ಮತ್ತು ಭಾರತಕ್ಕ, ಈಗಿನ ಕಾಲದಲ್ಲಿ ಎಂತೆಂಥ ಇವೆಲ್ಲ ಬಂದವೆ. ಎಲ್ಲ ಸರಿ ಆತದ, ನೀವು ಅದಕ್ಕೇನು ತಲೆ ಕೆಡ್ಸ್ಕೊಬೇಡಿ. ದೇವತೆಯಿಂದ ದುಡ್ಡು ಕಾಸಿಗೆ ಏನು ಕೊರತಿಲ್ಲ ಅವರಿಗೆ. ಗಂಡ ಹೆಂಡತಿ ಇಬ್ಬರು ಸಂಬಳ ತೆಗಿತಾರಲ್ಲ, ಎಂತ ಮಾಡ್ತಾರೆ, ಮಕ್ಕಳಿಗೆ ಸಹಿಯಲ್ಲ. ಹಾಗಾಗಿ ಅವ್ರೇನು ತಲೆ ಕೆಡ್ಸ್ಕೊಳಲ್ಲ, ನೀವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನನಗೆ ಸಾರ್ದಂದೇ ಸ್ವಲ್ಪ ಇದೈತ್ರಿ, ಅದಕ್ಕೆ ಇದು ಪಾಪಕ್ಕೆ ಬರೋದಷ್ಟಕ್ಕಷ್ಟೇ ಅಲ್ಲ, ಏನು ಮಾಡ್ತದೇನೋ ಅಂತ ಮಾಡಿದೆ. ಆದರೆ ಭಾಳ ಘನಾಗಿ ನೋಡ್ಕಿತ್ರಿ. ನಾ ಬಂದಾಗಲ್ಲ ಇಷ್ಟು ದಿವಸ ನಿಮ್ಮ ಮನೆಗೆ ಬಂದರೆ ಸಾರ್ದು ಇಷ್ಟು ಘನಾಗಿ ಮಾತಾಡ್ಸಿದ್ದು ನೋಡಲ್ಲ ನಾನು. ಹುಡುಗಿನೂ ಅಷ್ಟೇ ಇಷ್ಟು ಘನಾಗಿ ಮಾಡೈತ್ರಿ, ಭಾಳ ಖುಷಿ ಆಯ್ತು ಮಾತ್ರ ನನಗೆ. ಹೌದೇ, ಎಲ್ಲ ಕಲ್ತ್ಕೊಂಡದೆ.
ಒಂದೇ ಒಂದು ಅಡುಗೆ ಗೊತ್ತಿಲ್ಲ. ಸಾರು ಮಾಡ್ಬೇಕು ಅಂದ್ರೆ ನಾವು ಖಾರ ಸಾರು ಮಾಡಿಕೊಡ್ಬೇಕಿತ್ತು. ಈಗ ಕಲ್ತ್ಕೊಂಡದೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಹೊರಗಡೆ ಎಲ್ಲ ಓಡಾಡ್ತಿರ್ಬೇಕು, ಸ್ವಲ್ಪ ತಿಳುವಳಿಕೆ ಇರ್ಬೇಕು 4 ಜನ ಜೊತೆ ಸೇರಿ ಅಂತ. ಈಗ ನನಗೆ ಮೊದಲಿಂದ ಇದ್ದಿದ್ರೆ ನಮ್ಮ ಮನೆ ಇನ್ನೂ ಚೆನ್ನಾಗಿರ್ತಿತ್ತು ಸರ್ದಾ. ಎಂಥದಾರಾಗಲಿ ಈಗಲಾರು ಸರಿ ಆತ ಬರ್ತಾ ಇದೆಯಲ್ಲ. ಎಂಥರಿಂಗೆ ನಿಮ್ಮ ಕೈಯಲ್ಲಿ ಹಿಡ್ದಿದ್ದು ಒಂಚೂರು ಮಾಡಿಕೊಡಿ, ಉಳ್ದಿದ್ದು ಅದು ಮಾಡ್ಕೊಂಡು ಹೋಗ್ತದೆ. ಕೆಲಸ ಭಾಳ ಆತದ ಬರತಕ್ಕ, ಬಾಯಲ್ಲಿ ಹೇಳಕ್ಕೆ ಸುಲಭ, ಕೆಲಸ ಭಾಳ ಅದೇ. ಅದಕ್ಕೆ ನಾ ಹೇಳಿದ್ರೆ ಅದು ಜನಕ್ಕೊಂದು ಕೆಲಸಕ್ಕೊಂದು ಜನ ಇಟ್ಕೋಬೇಕದೀಗ. ಹ್ಞೂನೇ, ಅದು ಅದನ್ನೇ ಹೇಳ್ತಾ ಇದೆ. ಬಿಗು ಆಗ್ತದಪ್ಪ ಕೆಲಸ, ಬಿಗು ಆಗ್ತದೆ. ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸರಿಯಲ್ಲ. ನಾನು ಮಾಡ್ತೀನಿ ಸೀತಾ, ಆದರೆ ಎಷ್ಟು ಆಗ್ತದೆ ನನ್ನ ಕೈಲಿ. ಆಗ ವಯಸ್ಸಾತು, ಇನ್ನು ಎಂತ ಮಾಡೋಕ್ಕಾಗ್ತದೆ ಹೇಳ. ಅಲ್ಲ ಹೌದಪ್ಪ, ನಂಗೇನು ಗೊತ್ತಾಗಲ್ಲನ್ರಿ ಪಾರತಕ್ಕ. ನಂಗೆ ಗೊತ್ತಾಗ್ತದೆ ನೀವೇನು ಒಂದು ಗಳಿಗೆ ಕೂರರಲ್ಲ. ನೋಡೋಣ ಯಾರೊಂದು ಜನ ಇದ್ದರೆ ಇದು ಮಾಡ್ಕೊಳ್ಳಿ. ಆ ಮಾತ್ರ ಒಳ್ಳೇದಂತೆ. ಪಾಪಕ್ಕೂ ಹೇಳ್ತದಲ್ಲ, ಶಾರ್ಟ್ ಮಾಡ್ತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಎಲ್ಲರೂ ಸಹಕಾರ ಮಾಡಿದ್ರೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ತೊಗೊಂಡು ಹೋಗೋದು ಅಂತಿತ್ತು. ಅದೇ ಹೇಳ್ಬೇಕು. ಇನ್ನೊಂದು ದಿವಸ ಪಾಪಣ್ಣಗೆ ಫೋನ್ ಮಾಡಿದಾಗ ಅಂತಿತ್ತಪ್ಪ. ಹ್ಞೂ, ಯಾರು ಅಲ್ಲೇ ಹೆಣ್ಮಕ್ಳು ಇದು ಆಗ್ಬೇಕು. ನಾನು ಅದೇ ಹೇಳ್ತೀನಿ ಪಾಪಣ್ಣ ಒಂದೊಂದ್ಸತಿ. ಅವನು ಎಂಥ ಇದು ಮಾಡ್ದಂಗೆ ಮಾಡ್ತಾನೆ, ತಲೆ ಇಲ್ದಿದ್ದಂಗೆ ಮಾತಾಡೋದೆ. ನಾನು ಹೇಳಷ್ಟು ಹೇಳ್ತೀನಿ, ಹಿಂದೆ ಇದ್ರೆ ಇನ್ನೆಷ್ಟು ಹೇಳೋಕ್ಕಾಗ್ತದೆ ಸೀತಾ. ಒಂಥರ ಸಸರಾದಂಗೆ ಆಗಲ್ಲನೆ. ಅದಕ್ಕೆ ಸುಮ್ಮನೆ ಹಾಕಿದ್ದೀನಿ. ನೀ ಹೇಳ್ತೀಯ, ನನಗೆ ಗೊತ್ತಿಲ್ಲ. ಮೊನ್ನೆ ಗಂಡನ ಕೈಲಿ ಹೇಳಿ, ನಮ್ಮ ಪಾಪಣ್ಣಗೆ ಮತ್ತೆ ಅದೆಲ್ಲ ಗೊತ್ತಾಗಲ್ಲ. ನಂಗೆ ಗೊತ್ತಾಗ್ತಿದ್ದು ಕೆಲಸ ಸಾರ್ದಂದಯ್ಯ ಅಂತ ಹೇಳಿ ಹುಡುಗರಿಗೂ ಅದಕ್ಕೂ ಎಲ್ಲರಿಗೂ ಬಟ್ಟೆ ತೋರಿಸಿದಪ್ಪ. ಘನಾಗಿತ್ತು ಅಂತಂದ್ರೆ ನಾನು ಮುಂಚೆಲೆ ಜ್ಞಾನ ಮಾಡಿದ್ನೆ. ಹೆಂಗೀಗ ಮೊದಲು ಮುಂಚೆ ಬಂದು ಹಾಗೆ ಹೋದದು ಅಂತ ಒಂಥರ. ಈಗ ಹೇಳನೆ ಏನು ಇಷ್ಟು ದಿವಸ ಒಂಥರ ಮಾಡ್ತಿದ್ರೆ ಈಗ ಒಂಥರ ಅನ್ಕೋತಾರೆ ಅಂತೇಳಿ ಅದನ್ನು ಹೇಳೋಕ್ಕೆ ಹೋಗಲ್ಲ. ಮನ್ಸಿಗೆ ಭಾಳ ಒಂಥರ ಆತಿತ್ತು. ನೋಡ್ತೀನಿ ಪಾಪಣ್ಣ ಬಟ್ಟೆ ತಗೊಂಡು ತೋರಿಸ್ತಾ ಇದ್ದಾನೆ. ಅವ್ನು ಹೇಳಿದ್ರೆ ದುಡ್ಡು ನಾನೇ ಕೊಡ್ತಿದ್ದೆ. ಬಹುಶಃ ಹಿಂತೆ ಕೊಡ್ತು ಎಂಥದ. ನಾ ಮತ್ತೇನು ಎಂತ ಹೇಳೋಕ್ಕೂ ಹೋಗಲ್ಲ, ದುಡ್ಡು ತಗ ಅಂತ ಕೊಡೋಕ್ಕೂ ಹೋಗಲ್ಲ. ನೋಡೋಣ ಹಂಗಾರೆ ಏನು ಮಾಡ್ತಾನೆ. ಬಟ್ಟೆ ಚೆನ್ನಾಗದಾವೆ ಅಂತೇಳಿ ಭಾಳ ಖುಷಿಲಿ ಇದು ಮಾಡ್ತಿತ್ತು. ನಾದನೇ ಹತ್ರ ಹೇಳ್ತಿತ್ತಪ್ಪ, ನೀ ಎಂತಕ್ಕೆ ಇವನ್ನೆಲ್ಲ ಮಾಡೋಕ್ಕೆ ಹೋದೆ ಮರತಿ, ನಂಗೇನು ಬರಗಾಲಾಗ್ಯವನ ಅಂಥೇಳಿ ಸಾಕು ಹೇಳ್ತಿತ್ತು. ನಿಮಗೆ ಬರಗಾಲಾಗ್ಯವೆ ಅಂತ ಅಲ್ಲ ಮರ, ಮನೆಗೆ ಮೊದಲು ಮುಂಚೆ ಬಂದಿದ್ದ ಅಂಥೇಳಿ ಮಾಡ್ತಪ್ಪ. ಸುಮ್ಮನೆ ಮಾಡಿದ್ನ ಹೇಳ್ಬೇಕು, ಮಾಡದೇ ಇದ್ದಿದ್ದನ್ನ ಹೇಳ್ಬೇಕು. ಆಗಲಿ, ಹೀಗೆ ಇದ್ದರೆ ಸಾಕು ಮಾರ. ಹೇಳಿನಿ ಪಾಪಕ್ಕಗೆ ಹಾಗೆ 2-3 ತಿಂಗಳಿಗೆ ಒಂದು ಸತಿ ಇನ್ನು ಬಂದು ಹೋಗ್ತಾ ಇರೋ ಅಂತ. ಬಂದು ಹೋಗಲಿ. ನೀವು ಒಂದು ಗಳಿಗೆ ಹೋಗಿ ಬರ್ಬೋದಾ? ನೀವು ಹೋಗೋದಾದ್ರೆ ನಾ ಬರ್ತೀನಿ ಮಾತ್ರ ಜೊತೆಗೆ. ನಾ ಅವತ್ತೇ ಒಂದು ದಿವಸ ಭಾಳ ಅವತ್ತಿಂದ ಕರೀತಾ ಇದೆ ಬಲ್ಲಿ ಅಂತೇಳಿ ನಾ ಹೋಗಲ್ಲ. ನೀವು ಹೋಗೋ ತನಕ ನಾ ಹೋಗಬಾರ್ದು ಅಂತ ಹೋಗಲ್ಲ ಪರತಕ್ಕ. ಒಂದು ಮನಸ್ಸು ಮಾಡಿದ್ರೆ ಹೋಗಿ ಬರ್ಬೋದಿತ್ತು. ನನಗಂತೂ ಭಾಳ ಆಸೆ ಇದೆ. ಹಂಗಿದ್ದೆಲ್ಲ ಅವ್ನು ಹೇಳಬೇಡ ಸೀತಾ, ನೀ ಸುಮ್ಮನೆ ಇರು, ಮತ್ತೆ ಬೈಸ್ಕಿತೀಯ ನನ್ನ ಹತ್ರ. ಇಲ್ಲಪ್ಪ, ನಿಮಗೆ ಮನಸ್ಸಿಗೆ ಬೇಜಾರಾಗದಾರೇನು ಬೇಡ. ನಾ ಇನ್ನು ಶಿವಮೊಗ್ಗಕ್ಕೆ ಹೋಗ್ಲಲ್ಲ, ನಾ ಎಂತಕ್ಕವ ಈ ಹೇಳಿದ್ಮೇಲಾದ್ರು ಒಂದು ಹೋದಂಗೆ ಆತಿತ್ತು ಅಂತ ಒಂಥರ ಆಸೆ ಮಾಡ್ಕೊಂಡಿದ್ದು ಅಷ್ಟೇ ಹೇಳಿದ್ದು. ನಿಮ್ಗೆ ಮನ್ಸಿಲ್ಲಿದ್ರೆ ಬೇಡಪ್ಪ. ನೀ ತೆಗಿಸಿತ ಬೇರೆ ಎಂತದಾರು ಮಾತಾಡಿದಾರೆ ಮಾತಾಡ. ಇಲ್ಲಿ ನಾನು ಹೊತ್ತಿಗೆ ಮನೆ ಕಡೆ ಹೋಗ್ತೀನಿ ಮಾರ್ತೆ. ಬೇಜಾರು ಕಳಿಯೋಣ ಅಂತ ಬಂದರೆ